ನೋಡಿ, ತುಂಬ ಜನ ನಾವು ನಿಂಬೆಹಣ್ಣು ಗಿಡವನ್ನು ತೊಗೊಬಂದು 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, ಕಾಯೇ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟನ್ನು ಮಾಡ್ತಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅವರು ನಾಟಿ ತಳಿಗಳನ್ನು ತೊಗೊಬಂದಿರ್ತಾರೆ. ಇವಾಗ ಬಾಲಾಜಿ ಅಂತ ತಳಿ ಬರುತ್ತೆ, ಅದು ಒಂದು 3 ವರ್ಷದಿಂದ 5 ವರ್ಷ ಆಗುತ್ತೆ ಕಾಯಿ ಬರೋದು. ಅದರಲ್ಲೂ ಕೂಡ ಸೀಡ್ಲಿಂಗನ್ನು ತೊಗೊಬಂದುಬಿಟ್ಟಿರ್ತಾರೆ. ಅಂದರೆ ಸೀಡ್ಲಿಂಗ್ ತೊಗೊಬಂದವಾಗ ಏನಾಗುತ್ತೆ ಅಂದರೆ ಫಸ್ಟ್ ಗಿಡ ಅನ್ನೋದು ತುಂಬ ದೊಡ್ಡದಾದಮೇಲೆ ಅಂದರೆ ಒಂದು 4 ವರ್ಷ ಅಥವಾ 5 ವರ್ಷಕ್ಕೆ ಅದು ಫ್ಲವರಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಮ ಜನಗಳಿಗೆ ಅಷ್ಟು ತಾಳ್ಮೆ ಅನ್ನೋದು ಇರೋದಿಲ್ಲ 5 ವರ್ಷವರೆಗೂ ವೆಯ್ಟ್ ಮಾಡೋದಕ್ಕೆ. ಸೊ ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ ಇವಾಗ ಏನು ಗಿಡ ಇದೆಯೋ ಅದನ್ನು ಅಲ್ಲೇ ಬಿಟ್ಬಿಟ್ಟು ಈ ಕಾಗ್ಜಿ ಲೆಮನ್ ಅಂತ ಒಂದು ಬರುತ್ತೆ, ಅಥವಾ ಮಾರ್ಕೆಟ್ ಲೆಮನ್ ಅಂತ ಬರುತ್ತೆ. ಇನ್ನೊಂದು ಇವಾಗ ತೈವಾನ್ ಲೆಮನ್ ಅಂತ ಬಂದಿದೆ. ತೈವಾನ್ ಲೆಮನಲ್ಲಿ ಸೀಡ್ಸ್ ಇರೋದಿಲ್ಲ. ಸೊ ಈ ಥರ ಹೊಸ ತಳಿಗಳನ್ನು ಹಾಕ್ಕೊಳ್ಳಿ. ಇವೆಲ್ಲ ಆರಾಮಾಗಿ ನಿಮ್ಗೆ 1 ವರ್ಷಕ್ಕೆ ಕಾಯಿ ಬರುತ್ತೆ. ಕೆಲವೊಂದು ಟೈಮ್ 6 ಮಂತ್ಸ್ಗೆ ಕಾಯಿ ತೊಗೊಂಡಿರೋರು ಇದ್ದಾರೆ. ಸೊ ನೀವು ಫಾರ್ಮ್ ಅಂದರೆ ಕಮರ್ಷಿಯಲ್ ಆಗಿ ನೋಡ್ತಿದ್ರೆ ನೀವು 1 ವರ್ಷ ಅಥವಾ 2 ವರ್ಷದಿಂದ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು. ನೀವು ಮನೆ ಯೂಸ್ಗೆ ಅಥವಾ ಪಾಟಲ್ಲಿ ಬೆಳೀತಾರ ಅಂದರೆ ಈ ಕಾಗ್ಜಿ ಲೆಮನ್ ಎಲ್ಲ ನಿಮ್ಗೊಂದು 6 ತಿಂಗಳಿಗೆ ನೀವು 6 ತಿಂಗಳಿಂದ 8 ತಿಂಗಳೊಳಗಡೆ ಕಾಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟೇ ಡಿಫ್ರೆನ್ಸ್. ನೀವು ಬೀಜದಿಂದ ಗಿಡಗಳನ್ನು ತೊಗೊಬಂದಿರ್ತೀರ ನರ್ಸರಿಯಲ್ಲಿ. ಸೊ ಅವಾಗೆಲ್ಲ ಈ ಹೈಬ್ರಿಡ್ ತಳಿಗಳೆಲ್ಲ ಇರಲಿಲ್ಲ, ಅಂದರೆ 3-4 ವರ್ಷ 5 ವರ್ಷದ ಹಿಂದೆ. ಸೊ ಅದಕ್ಕೋಸ್ಕರ ಅದು ಇಳುವರಿ ಅನ್ನೋದು ಲೇಟ್ ಆಗ್ತಿದೆ. ಮನೆ ಹತ್ರ ಇರುವಂಥ ನಿಂಬೆಹಣ್ಣು ಗಿಡ ಕಾಯಿ ಬಿಟ್ಟಿಲ್ಲ ಅಂದರೆ ಇಷ್ಟೇ, ಅದು ಬೀಜದಿಂದ ಕಾಯಿಯಾಗಿರುತ್ತೆ ಅಥವಾ ನಾಟಿ ತಳಿಯಾಗಿರುತ್ತೆ. ಸೊ ಆದಷ್ಟು ಹೈಬ್ರಿಡ್ ತಳಿಗಳನ್ನು ಹಾಕ್ಕೊಳ್ಳಿ, ನಿಮಗೆ ಬೇಗ ಕಾಯಿ ಅನ್ನೋದು ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ.